ವಯೋಲೆನ್ಸ್ 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 ನೀವು ಅಬ್ಸರ್ವ್ ಮಾಡಿದ್ರೆ ಇತ್ತೀಚೆಗೆ ಸಿನಿಮಾಗಳಲ್ಲಿ ಯಗ್ಗ ಮುಗ್ಗ ವಯೋಲೆನ್ಸ್ ಕಾಣ್ತಿದೆ. ಸಿನಿಮ್ಯಾಟಿಕ್ ಆಗಿ ಗೂಸ್ ಬಂಪ್ಸ್ ಬರೋ ಹಾಗೆ ಅದನ್ನ ಡಿಸೈನ್ ಮಾಡಿದ್ರೆ ವಯೋಲೆನ್ಸ್ ನಿಜಕ್ಕೂ ಥಿಯೇಟರ್ ನಲ್ಲಿ ಆಡಿಯನ್ಸ್ಗೆ ಒಂದು ಒಳ್ಳೆ ಕಿಕ್ ಕೊಡುತ್ತೆ. ಕಳೆದ 3 ವರ್ಷಗಳಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಇಂಡಿಯನ್ ಸಿನಿಮಾಗಳ ಲಿಸ್ಟ್ ನೋಡಿದ್ರೆ ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಯಾವ್ದಾದ್ರು ಒಂದು ಆಕ್ಷನ್ ಎಪಿಸೋಡ್ ಇದ್ದೇ ಇರುತ್ತೆ. ಆದ್ರೆ ಬರೀ ರಕ್ತ ಹಿಂಸೆ ಇದೆ ಅನ್ನೋದಕ್ಕೋಸ್ಕರನೇ ಜನ ಆ ಸಿನಿಮಾಗಳನ್ನ ನೋಡ್ತಾರೆ ಅನ್ನೋದು ಸುಳ್ಳು. ಉದಾಹರಣೆಗೆ ಕಿಲ್ ಸಿನಿಮಾನೇ ತಗೊಳ್ಳಿ. ಅದರಲ್ಲಿ ಇದುವರೆಗೂ ನಾವು ನೋಡಿಲ್ಲದಿರುವಂತಹ ಬ್ರೂಟಲ್ ವಯೋಲೆನ್ಸ್ ಇತ್ತು. ಬಟ್ ಸ್ಟಿಲ್ ಆ ಸಿನಿಮಾಗೆ 40 ಕೋಟಿ ಖರ್ಚು ಮಾಡಿದ್ರು, ಬಾಕ್ಸ್ ಆಫೀಸ್ ಅಲ್ಲಿ 47 ಕೋಟಿ ಗಳಿಸ್ತು. ಇನ್ನು ಇತ್ತೀಚೆಗೆ ರೀಜನಲ್ ಭಾಷೆಗಳಲ್ಲಿ ವಯೋಲೆನ್ಸ್ ಇಲ್ಲದೆ ಇರುವಂತಹ ಸಣ್ಣ ಬಜೆಟ್ ನ ಸಿನಿಮಾಗಳು 50ರಿಂದ 100 ಕೋಟಿ ಗಳಿಸ್ತಾ ಇದೆ. ಹಾಗಂದ್ರೆ ಹೆಚ್ಚು ಹಿಂಸೆ ಇದ್ರೆ ಹೆಚ್ಚು ದುಡ್ಡು ಬರುತ್ತೆ ಅಂತೇನಿಲ್ಲ. ಒಂದು ಸಿನಿಮಾದಲ್ಲಿ ಎಷ್ಟು ವಯೋಲೆನ್ಸ್ ಇರಬೇಕು, ಬೇಕಾ ಬೇಡವಾ ಅನ್ನೋ ಚರ್ಚೆಗೆ ಇಳಿದೆ ಈ ವಿಡಿಯೋದಲ್ಲಿ ಸಿನಿಮಾ ಪ್ರೇಮಿಗಳಾಗಿ ನಾವು ಯಾಕೆ ಹಿಂಸಾತ್ಮಕ ಸಿನಿಮಾಗಳನ್ನ ಇಷ್ಟಪಡ್ತೀವಿ, ಮತ್ತೆ ಮಾನಸಿಕವಾಗಿ ಮತ್ತು ಸಿನಿಮ್ಯಾಟಿಕ್ ಆಗಿ ವಯೋಲೆನ್ಸ್ ಹೇಗೆ ನಮ್ಮ ಜೀವನದ ಭಾಗ ಆಗಿದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ವಯೋಲೆನ್ಸ್ ಯಾಕೆ ಅಷ್ಟೊಂದು ಆಸಕ್ತಿನ ಹುಟ್ಟಿಸುತ್ತೆ ಗೊತ್ತಾ? ಅಂಡ್ ವಯೋಲೆನ್ಸ್ ಯಾಕೆ ಇಷ್ಟ ಆಗುತ್ತೆ, ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ನಾವು ಸ್ವಲ್ಪ ಎವಲ್ಯೂಷನ್ ಕಡೆಗೆ ಹೋಗ್ಬೇಕು. ಮೂಲಭೂತವಾಗಿ ಭಯ, ಬದುಕುಳಿಯೋ ಪ್ರವೃತ್ತಿ, ಕೋಪ ಇವೆಲ್ಲವೂ ಮನುಷ್ಯನ ಸಹಜ ಭಾವನೆಗಳು. ಭೂಮಿ ಮೇಲಿನ ಪ್ರತಿಯೊಂದು ಜೀವಿಗಳಲ್ಲೂ ಇವು ಮೊದಲಿನಿಂದನೂ ಇದೆ. ಸಾವಿರಾರು ವರ್ಷಗಳ ಹಿಂದಿನ ಆದಿಮಾನವರಿಂದ ಹಿಡಿದು ಇವತ್ತಿನ ಆಧುನಿಕ ಮನುಷ್ಯರವರೆಗೂ ಈ ಭಾವನೆಗಳು ಯಾವಾಗ್ಲೂ ನಮ್ಮಲ್ಲಿ ಬೇಕು ಬೇಡ ಅಂದ್ರೂ ಆಡ್ಕೊಂಡಿದೆ. ಇನ್ನು ಸಿನಿಮಾಗಳು, ನಾಟಕಗಳು, ಪುಸ್ತಕಗಳು, ಕಾವ್ಯಗಳು ಇಲ್ದಿದ್ದ ಕಾಲದಲ್ಲಿ ಅಂದ್ರೆ ಶಿಲಾಯುಗದಲ್ಲೂ ಈ ಭಾವನೆಗಳಿದ್ವು. ದಿನ ಇಡೀ ಬೇಟೆಯಾಡಿ ಸಂಜೆ ಆದ್ಮೇಲೆ ಬೆಂಕಿ ಹಾಕಿ ಎಲ್ಲರೂ ಸುತ್ತ ಕೂತು ಕಾಡ್ನಲ್ಲಿ ಅವತ್ತು ನಡೆದ ಘಟನೆಗಳನ್ನ ಹಂಚ್ಕೊಳ್ತಾ ಇದ್ರು. ಸಿಂಹ ಬೆನ್ನತ್ತದಾಗ ಹೇಗೆ ತಪ್ಪಿಸ್ಕೊಂಡೆ, ಪೊದೆಗಿಳಿದು ಜಿಂಕೆನ ಹಿಡಿದಿದ್ ಹೇಗೆ, ಬೇರೆ ಬುಡಕಟ್ಟು ಜನಾಂಗ ಬಂದಾಗ ಹೇಗೆ ಎದುರಿಸ್ದೆ, ಹೀಗೆ ದಿನದ ಸಾಹಸ ಕಥೆಗಳನ್ನ ಹೇಳ್ತಾ ಇದ್ರು. ಹಾಗೆಲ್ಲ ರಾತ್ರಿನ ಕಳೀತಾ ಇದ್ದಿದ್ದ ಹೀಗೆ. ಕತೆ ಹೇಳುವಾಗ ಸುತ್ತ ಇದ್ದವರೆಲ್ಲ ಮುಂದೇನಾಯ್ತು ಅಂತ ಕುತೂಹಲದಿಂದ ಕೇಳ್ತಾ ಎಲ್ಲವನ್ನ ಮರೆತು ತಲ್ಲೀನರಾಗ್ತಾ ಇದ್ರು. ಅಂದ್ರೆ ಇದ್ರ ಅರ್ಥ ಮನುಷ್ಯ ಮೂಲತಃ ಕತೆ ಕೇಳೋದರ ಅಭಿಮಾನಿ. ಹಾಗೆ ನೋಡಿದ್ರೆ ಅದೇ ಮೊದಲ 70mm ಸಿನಿಮಾ ಅಂತ ಕೂಡ ಅನ್ಬೋದು. ಅದು ಮಾನವನ ಅನುಭವಗಳನ್ನ ಆಡಿಯೋ ರೂಪದಲ್ಲಿ ಹೇಳೋ ಮೂಲಕ ತಲುಪಿಸಲಾಗ್ತಾ ಇತ್ತು. ನಮ್ಮ ಪೂರ್ವಜರು ಈ ಕತೆಗಳನ್ನ ಗುಹೆಗಳ ಗೋಡೆಗಳ ಮೇಲೆ ಚಿತ್ರಗಳಂತೆ ಬರೀತಾ ಇದ್ರು. ಅದೊಂದು ಮಿನಿ ಆನಿಮೇಟೆಡ್ ಸಿನಿಮಾ ತರ ಮುಂದಿನ ಜನಾಂಗಕ್ಕೆ ಕತೆಗಳನ್ನ ಉಳಿಸ್ತಾ ಇದ್ರು. ಅಂದ್ರೆ ಕತೆ ಹೇಳೋ ಪ್ರವೃತ್ತಿ ಈ ಮೂಲಭೂತ ಮಾನವನ ಭಾವನೆಗಳಿಂದಲೇ ಶುರುವಾಯಿತು. ಕಾಲ ಕಳೆದಂತೆ ಮನುಷ್ಯರು ಕಾಡಿನಿಂದ ಹೊರಬಂದು ತಮ್ಮದೇ ನಾಗರಿಕತೆಯನ್ನ ಕಟ್ಕೊಂಡ್ರು. ಆಮೇಲೆ ಸಿಂಹ ಬೇಟೆಯಾಡಿ ಬದುಕುಳಿಯುವಂತಹ ಹಳೆಯ ಕಾನ್ಫ್ಲಿಕ್ಟ್ಗಳು ಕ್ರೈಮು, ಹಣ, ಐಡೆಂಟಿಟಿ ಮುಂತಾದ ಹೊಸ ಸಮಸ್ಯೆಗಳಿಗೆ ಬದಲಾಯಿತು. ಸಿನಿಮಾಗಳಲ್ಲೂ ಕೂಡ ಈ ವಿಷಯಗಳನ್ನೇ ಆಧರಿಸಿ ಕತೆಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ವಯೋಲೆನ್ಸ್ ಅನ್ನ ಕೂಡ ತೋರಿಸಿದ್ವಿ. ಹಾಗಾಗಿ ಹಿಂಸೆ, ಭಯದಂತಹ ಮೂಲಭೂತ ಮಾನವ ಭಾವನೆಗಳನ್ನ ನಾವು ನೋಡಿದಾಗ ಕತೆಗಳನ್ನ ನಿಜ ಅಂತ ಫೀಲ್ ಆಗಿ ನಮ್ಮ ಪ್ರತಿಕ್ರಿಯೆ ಕೂಡ ಬರುತ್ತೆ. ಉದಾಹರಣೆಗೆ ಪ್ರಶಾಂತ್ ನೀಲ್ ನಿರ್ದೇಶನದ KGF ಸಿನಿಮಾನೇ ತಗೊಳ್ಳಿ. ವಯೋಲೆನ್ಸ್ ಹೇಗೆ ನಮ್ಮ ರೂಟೆಡ್ ಐಡೆಂಟಿಟಿ ಅನ್ನೋದನ್ನ ತೋರಿಸುವಂತಹ ಸೀನ್ ಇದೆ. ಯಾವಾಗ ಒಬ್ಬ ಕೈಲಾದ ಮುದುಕನನ್ನ ಟೈಮ್ ಪಾಸ್ಗೆ ಸಾಯಿಸ್ಬೇಕು ಅನ್ನುವಂತಹ ಒಂದು ಆಟ ಆಡೋದಕ್ಕೆ ಗರುಡನ ಕಡೆಯವರು ಶುರು ಮಾಡ್ಕೋತಾರೋ ನಮ್ಮ ರಕ್ತ ಆಗ್ಲೇ ಕುದಿಯೋದಕ್ಕೆ ಶುರು ಆಗುತ್ತೆ. ನಮಗೂ ಹಲ್ಕಚ್ಚಿ ಅವ್ರನ್ನ ಒಂದ್ ಕೈ ನೋಡ್ಕೊಬೇಕು ಅಂತ ಅನ್ಸೋ ಹಾಗಾಗತ್ತೆ. ಆದ್ರೆ ರಾಕಿ ಬೇಡ ಕಣ್ರೋ ಬೇಡ, ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ, ವಯಸ್ಸಾಗೋಗಿದೆ, ಇನ್ನೆಷ್ಟು ದಿನ ತಾನೇ ಬದುಕಿರೋನು, ಸತ್ತ ಸ್ವರ್ಗದಲ್ಲಾದ್ರೂ ನೆಮ್ಮದಿಯಾಗಿರ್ಲಿ ಅಂತ ಹೇಳಿದಾಗ್ಲಂತೂ ಥೂ ಏನ್ ಗುರು, ಏನು ಮಾಡಕ್ಕಾಗ್ತಿಲ್ವಾ, ಹೊಡೆದ್ ಸಾಯಿಸೋವನನ್ನ ಅನ್ನೋಷ್ಟು ವಯೋಲೆನ್ಸು ನಮ್ಮಲ್ಲೂ ಜನರೇಟ್ ಮಾಡಿಸೋದಿದೆಯಲ್ಲ, ಅದು ಒಬ್ಬ ನಿರ್ದೇಶಕನ ತಾಕತ್ತು. ಅಗ್ರೆಷನ್ ಮತ್ತು ಸರ್ವೈವಲ್ ಇನ್ಸ್ಟಿಂಕ್ಟ್ ಸಹಜವಾಗಿ ನಮ್ಮಲ್ಲಿ ಅಡಗಿರೋದ್ರಿಂದ ರಕ್ತ ನೋಡಿದ್ರೆ ತಲೆ ಸುತ್ತು ಬರೋ ನನ್ನಂತವನ್ಗೂ ಈ ತರದ ಸಿನಿಮಾಗಳಲ್ಲಿ ವಯೋಲೆನ್ಸ್ ಬೇಕೇ ಬೇಕು ಅನ್ಸುತ್ತೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಕ್ಯಾಥರ್ಸಿಸ್ ಅನ್ನೋದು. ಇದನ್ನ ನೀವು ಸರಳವಾಗಿ ಸಿನಿಮ್ಯಾಟಿಕ್ ಹೈ ಅಂತ ಕೂಡ ಕರಿಬಹುದು. ಕ್ಯಾಥರ್ಸಿಸ್ ಅಂದ್ರೆ ಬಲವಾದ ಭಾವನೆಗಳನ್ನ ಸ್ವಲ್ಪ ಸಮಯ ಹಿಡಿದಿಟ್ಕೊಂಡು ನಂತರ ಒಂದೇ ಬಾರಿಗೆ ಅವುಗಳನ್ನ ಹೊರಹಾಕಿ ಅಡ್ರಿನಲೈನ್ ರಶ್ ಅನ್ನ ಫೀಲ್ ಮಾಡೋದು. ಈ ಎಮೋಷನಲ್ ರಿಲೀಸ್ ನಮ್ಗೆ ನೆಮ್ಮದಿ ಕೊಡುತ್ತೆ, ಸ್ವಲ್ಪ ಖುಷಿ ಕೂಡ ಕೊಡುತ್ತೆ. ಅದಕ್ಕೆ ಸಿನಿಮಾಗಳಲ್ಲಿ ಹೀರೋ ಕಷ್ಟ ಪಡ್ತಾನೆ, ಏಟ್ ತಿಂತಾನೆ, ಕೊನೆಗೆ ವಿಲನ್ಗಳನ್ನ ಸೋಲಿಸ್ತಾನೆ. ನಾವು ಚಾಲೆಂಜ್ಗಳನ್ನ ಎದುರಿಸಿದಾಗ ಹೇಗೆ ಖುಷಿ ಪಡ್ತೀವಿ, ಇಂತಹ ಹಿಂಸಾತ್ಮಕ ಘಟನೆಗಳು ಕ್ಯಾಥರ್ಸಿಸ್ ನಿಂದ ತುಂಬಾ ಜನಗಳಿಗೆ ಭಾವನಾತ್ಮಕ ನೆಮ್ಮದಿ ಕೊಡುತ್ತೆ. ಬಹುಶಃ ಅದಕ್ಕಾಗಿನೇ ಅನ್ಸುತ್ತೆ ರಿಯಲ್ ಲೈಫ್ ಅಲ್ಲಿ ನಿಜವಾದ ವಯೋಲೆನ್ಸ್ ಇಂದ ದೂರ ಇರುವಂತಹ ಆಡಿಯನ್ಸ್ ಕೂಡ ರೀಲ್ ಅಲ್ಲಿ ಕ್ಯಾಥರ್ಸಿಸ್ ಅನ್ನ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಇದು ಮನುಷ್ಯನ ಸ್ವಭಾವ ಮತ್ತು ಹ್ಯೂಮನ್ ಕೈಂಡ್ ನಮ್ಗೆ ಕೊಟ್ಟಿರುವಂತಹ ಒಂದು ಕೊಡುಗೆ. ಆದ್ರೆ ಸಿನಿಮಾಗಳಲ್ಲಿ ಫಿಸಿಕಲ್ ವಯೋಲೆನ್ಸ್ ಹೆಚ್ಚಾಗಿ ಆಕ್ಷನ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೂ ಎಲ್ಲಾ ಫೈಟ್ಗಳು ಒಂದೇ ತರ ಇರೋದಿಲ್ಲ. ವಯೋಲೆನ್ಸ್ ಬೇರೆ ಬೇರೆ ರೂಪಗಳಲ್ಲಿ ಬರುತ್ತೆ. ವಯೋಲೆನ್ಸು ಮುಂಚೆಯಿಂದ ಸಿನಿಮಾಗಳಲ್ಲಿದೆ. ಆದ್ರೆ ವಯೋಲೆನ್ಸ್ ಮತ್ತು ಬ್ರೂಟಲ್ ವಯೋಲೆನ್ಸ್ ನಡುವಿನ ವ್ಯತ್ಯಾಸವನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇತ್ತೀಚೆಗೆ ಹೆಚ್ಚು ವಯೋಲೆಂಟ್ ಅನ್ಸಿದಂತಹ 4 ಸಿನಿಮಾಗಳನ್ನ ನೋಡೋಣ.
ಅನಿಮಲ್, ಕಿಲ್, ಹಿಟ್ 3 ಮತ್ತು ಮಾರ್ಕೋ. ಈ ಸಿನಿಮಾಗಳ ಬಗ್ಗೆ ಜನರ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು. ಕೆಲವರಿಗೆ 4 ಇಷ್ಟ ಆಗ್ಬೋದು, ಕೆಲವರಿಗೆ 2 ಇಷ್ಟ ಆಗಿ ಇನ್ನೆರಡು ಕಷ್ಟ ಅಂತ ಅನ್ಸಿರ್ಬೋದು, ಮತ್ತೆ ಕೆಲವರಿಗೆ ಇವೆಲ್ಲವೂ ತುಂಬಾ ಹಿಂಸಾತ್ಮಕ ಅಂತ ಕೂಡ ಅನ್ಸಿರ್ಬೋದು. ಆದ್ರೆ ಇಲ್ಲಿ ಮುಖ್ಯವಾಗಿ ವಯೋಲೆನ್ಸ್ ಅನ್ನ, ರಕ್ತಪಾತವನ್ನ ಮಾತ್ರ ಮಾನದಂಡವಾಗಿ ಇಟ್ಕೊಂಡ್ರೆ ಈ 4 ಸಿನಿಮಾಗಳಲ್ಲಿ ಆಕ್ಷನ್ ಮತ್ತು ಹಿಂಸೆ ಬ್ರೂಟಲ್ ಆಗಿದ್ರು ಅವು ಸಂಪೂರ್ಣವಾಗಿ ಒಂದಕ್ಕಿಂತ ಒಂದು ಡಿಫ್ರೆಂಟ್. ಪ್ರತಿಯೊಂದು ಬೇರೆ ಬೇರೆ ಪ್ಲಾಟ್ ಪಾಯಿಂಟ್ ತನ್ನದೇ ಆದಂತಹ ವಿಶಿಷ್ಟ ಸಿನಿಮಾ ಮೇಕಿಂಗ್ ಅನ್ನ ಕೂಡ ಹೊಂದಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅನಿಮಲ್ ಅಂತಹ ಸಿನಿಮಾಗೆ ಹೋಲಿಸಿದ್ರೆ ಮಾರ್ಕೋ ಒಂದು ಕಿಲ್ ಫೆಸ್ಟ್ ತರ ಅಂತಾನೆ ಹೇಳ್ಬೋದು. ಅಂಡ್ ಯಾವ್ಯಾವ ತರ ವಯೋಲೆನ್ಸ್ ಇದೆ ಅಂತ ಡಿಫೈನ್ ಮಾಡೋದಾದ್ರೆ, ಮೊದಲನೇದು ಸ್ಟೈಲೈಸ್ಡ್ ವಯೋಲೆನ್ಸ್. ಅಂದ್ರೆ ಸಿನಿಮಾಗಳಲ್ಲಿ ನೋಡುವಂತಹ ವಯೋಲೆನ್ಸು ಅದು ರಿಯಾಲಿಟಿ ಅಥವಾ ನ್ಯಾಚುರಲಿಸ್ಟಿಕ್ ಆಗಿರಲ್ಲ. ಬದಲಿಗೆ ಡೈರೆಕ್ಟರ್ಗಳು ಕ್ರಿಯೇಟಿವ್ ಫ್ರೀಡಮ್ ತೆಗೆದುಕೊಂಡು ಸಿನಿಮ್ಯಾಟಿಕ್ ಆಗಿ ತೋರಿಸಿರ್ತಾರೆ. ಅಂದ್ರೆ ಫೈಟ್ ಗಳನ್ನ ಸ್ಲೋ ಮೋಷನ್, ಸ್ಟಂಟ್ ಕೊರಿಯೋಗ್ರಾಫ್ ಮಾಡಿ ಮತ್ತೆ ಐ ಪ್ಲೀಸಿಂಗ್ ಆಗಿ ಡಿಸೈನ್ ಮಾಡಿರ್ತಾರೆ. ಅದು ಸ್ಟೈಲೈಸ್ಡ್ ವಯೋಲೆನ್ಸ್. ಹೆಚ್ಚಾಗಿ ಆಕ್ಷನ್ ಸಿನಿಮಾಗಳು, ಮಸಾಲಾ ಸಿನಿಮಾಗಳು, ಥ್ರಿಲ್ಲರ್ಗಳು ಮತ್ತೆ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಈ ರೀತಿಯ ವಯೋಲೆನ್ಸ್ ಹೆಚ್ಚಿರುತ್ತೆ. ಇಲ್ಲಿ ಮುಖ್ಯ ಅಂಶ ಏನಂದ್ರೆ, ರಕ್ತಪಾತವನ್ನ ಅಸಹ್ಯಕರವಾಗಿ ತೋರಿಸೋ ಬದಲು ಸ್ಟೈಲೈಸ್ಡ್ ವಯೋಲೆನ್ಸ್ ಅದನ್ನ ಇಂಟ್ರೆಸ್ಟಿಂಗ್ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಂಗ್ ಮಾಡುತ್ತೆ. ಇನ್ನು ಎರಡನೇದು ರಿಯಲಿಸ್ಟಿಕ್ ವಯೋಲೆನ್ಸ್. ಹೀಗಂದ್ರೆ ನಿಜ ಜೀವನದಲ್ಲಿ ಆಗುವಂತಹ ವಯೋಲೆನ್ಸ್ ಅನ್ನ ಸಾಧ್ಯವಾದಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸೋದು. ಇಂತಹ ವಯೋಲೆನ್ಸ್ ಹೆಚ್ಚಾಗಿ ನಾಟಕೀಯ ಸಿನಿಮಾಗಳಲ್ಲಿ ಕಾಣಿಸುತ್ತೆ. ಉದಾಹರಣೆಗೆ ಶಿಂಡ್ಲರ್ಸ್ ಲಿಸ್ಟ್, ವಿಚಾರಣೆ ಅಥವಾ ಸಿವಿಲ್ ವಾರ್ ಸಿನಿಮಾಗಳಲ್ಲಿನ ಸೀನ್ಗಳಲ್ಲಿ ನೋಡಿದ್ರೆ ವಯೋಲೆನ್ಸ್ ನಿಜವಾಗ್ಲೂ ನಮ್ ಕಣ್ಣು ಮುಂದೆ ನಡೀತಿದೆ ಅಂತ ಅನ್ಸ್ಬಿಡುತ್ತೆ. ಅದಕ್ಕೇನೆ ಇಂಥ ಸಿನಿಮಾಗಳಲ್ಲಿ ಎಮೋಷನಲ್ ಕನೆಕ್ಷನ್ ಸ್ಟೈಲೈಸ್ಡ್ ವಯೋಲೆನ್ಸ್ ಗಿಂತಲೂ ಬಲವಾಗಿರುತ್ತೆ. ಹಾಗಾಗಿ ಇವುಗಳನ್ನ ನೋಡಿದಾಗ ನಮ್ಗೆ ಡಿಸ್ಟರ್ಬ್ ಆಗುವಂತಹ ಸಾಧ್ಯತೆ ಹೆಚ್ಚು. ಉದಾಹರಣೆಗೆ ಅನಿಮಲ್ ಸಿನಿಮಾದಲ್ಲಿ ಇಂಟರ್ವೆಲ್ ಫೈಟ್ ಸ್ಟೈಲೈಸ್ಡ್ ವಯೋಲೆನ್ಸ್ ಆಗಿದ್ರೆ, ತಂದೆ ಹೀರೋಗೆ ಹೊಡೆಯುವಂತಹ ಸೀನು ರಿಯಲಿಸ್ಟಿಕ್ ವಯೋಲೆನ್ಸ್. ಹಾಗಾಗಿ ಕಾರಿಡಾರ್ ಫೈಟ್ ನಲ್ಲಿ ಗುಂಡ್ಗಳು ಹಾರಾಡ್ತಾ ಇದ್ರು ತಂದೆಯ ಆ ಒಂದು ಸಣ್ಣ ಏಟು ನಮ್ಗೆ ಹೆಚ್ಚು ಕಾಡುತ್ತೆ. ಇನ್ನು ಮೂರನೇ ರೀತಿ ವಯೋಲೆನ್ಸ್ ಅಂದ್ರೆ ಸಜೆಸ್ಟಿವ್ ವಯೋಲೆನ್ಸ್ ಅಥವಾ ಆಫ್ ಸ್ಕ್ರೀನ್ ವಯೋಲೆನ್ಸ್ ಅಂತಲೂ ಕರೀತಾರೆ. ಅಂದ್ರೆ ವಯೋಲೆನ್ಸ್ ಅನ್ನ ನೇರವಾಗಿ ತೋರಿಸ್ದೆ ಸಿಂಬಾಲಿಕಲ್ ಶಾಟ್ ಗಳ ಮೂಲಕ ತೋರಿಸೋದು. ಈ ಡಿಸೈನ್ ಅನ್ನ ಹೆಚ್ಚಾಗಿ ಕ್ಯಾಮ್ರಾ ಆಂಗಲ್ಸ್ ಮತ್ತು ಎಡಿಟಿಂಗ್ ಮೂಲಕ ರೆಡಿ ಮಾಡ್ತಾರೆ. ಆಕ್ಟಿಂಗು, ಎಕ್ಸ್ಪ್ರೆಷನ್ಸ್ ಮತ್ತೆ ಕ್ಲೋಸ್ ಅಪ್ ಶಾಟ್ ಗಳನ್ನ ಬಳಸಿ ಅಲ್ಲಿ ನಡೀತಾ ಇರುವಂತಹ ವಯೋಲೆನ್ಸ್ ಪರಿಣಾಮವನ್ನ ಪ್ರೇಕ್ಷಕರಿಗೆ ತಲುಪಿಸ್ತಾರೆ. ಇನ್ನು ನಾಲ್ಕನೇದು ಸೈಕಲಾಜಿಕಲ್ ವಯೋಲೆನ್ಸ್. ಇದು ಒಂದು ಬೇರೆನೇ ರೀತಿ. ಫಿಸಿಕಲ್ ವಯೋಲೆನ್ಸ್ ನಮ್ ಕಣ್ಣು ಕಾಣುತ್ತೆ, ಆದ್ರೆ ಸೈಕಲಾಜಿಕಲ್ ವಯೋಲೆನ್ಸ್ ನಮ್ಮ ಮನಸ್ಸನ್ನ ಕೆಡಿಸಿ ಡಿಸ್ಟರ್ಬ್ ಆಗುವಂತಹ ಮೂಡ್ ಸೃಷ್ಟಿ ಮಾಡುತ್ತೆ. ಏನ್ ಗುರು ಮತ್ತೆ ಹೊಡಿತ್ಯಾ, ಇನ್ನೆಷ್ಟು ಹೊಡಿತ್ಯಾ, ಎಷ್ಟು ಹೊಡೆದ್ರು ನಾನ್ ಬಾಯಿ ಬಿಡಲ್ಲ, ಸಾಯಿಸ್ಬಿಡು ನನ್ನ ಅನ್ನೋ ತರ ಒಂದು ರೀತಿಲಿ ಸೈಕಲಾಜಿಕಲ್ ವಯೋಲೆನ್ಸ್ ದೈಹಿಕ ಹಿಂಸೆಗಿಂತಲೂ ಹೆಚ್ಚು ಹೊಡೆಯುತ್ತೆ. ಈ ಹಾರರ್ ಸಿನಿಮಾಗಳು, ಸೈಕಲಾಜಿಕಲ್ ಡ್ರಾಮಾಗಳು ಮತ್ತೆ ಕೆಲವೊಮ್ಮೆ ಲವ್ ಸ್ಟೋರಿಗಳಲ್ಲೂ ಸೈಕಲಾಜಿಕಲ್ ವಯೋಲೆನ್ಸ್ ಅನ್ನ ಸೃಷ್ಟಿ ಮಾಡಬಹುದು. ಪರ್ಸ್ನಲಿ ನನಗೆ ಸಿನಿಮಾಗಳಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿರುವಂತಹ ವಯೋಲೆನ್ಸ್ ಅಂದ್ರೆ ಇಷ್ಟ. ಚೆನ್ನಾಗಿ ಮಾಡೋದು ಅಂದ್ರೆ ರೈಟಿಂಗು, ಆಕ್ಟಿಂಗು ಮತ್ತೆ ಸಿನಿಮಾ ಮೇಕಿಂಗ್ ಸೇರಿ ಕೊನೆಗೆ ಒಂದು ಸ್ಟ್ರಾಂಗ್ ಸಿನಿಮ್ಯಾಟಿಕ್ ಹೈ ಕೊಡಬೇಕು. ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ವಯೋಲೆನ್ಸ್ ಇರಬೇಕು. ಇದರಿಂದಾನೆ ಆಕ್ಚುಲಿ ಗುಡ್ ವಯೋಲೆನ್ಸ್ ಮತ್ತೆ ಆರ್ಡಿನರಿ ವಯೋಲೆನ್ಸ್ ಅಂತ ಅನಿಸ್ಕೊಳ್ಳೋದು. ನಿರ್ದೇಶಕರು ಇಂಟೆನ್ಷನ್ ಮತ್ತೆ ಎಕ್ಸಿಕ್ಯೂಷನ್ ಬಗ್ಗೆ ಗಮನ ಕೊಡಬೇಕು. ಅಂದ್ರೆ ಒಂದು ಆಕ್ಷನ್ ಸೀನೇ ಇರಬಹುದು ಅಥವಾ ಹೀರೋನ ರೈಸ್ ಇರಬಹುದು. ಇಂಪಾರ್ಟೆಂಟ್ ಏನಂದ್ರೆ ಡೈರೆಕ್ಟರ್ ವಯೋಲೆನ್ಸ್ ಅನ್ನ ಯಾಕೆ ಚೂಸ್ ಮಾಡಿದ್ರು ಅಂಡ್ ಅದನ್ನ ಸಿನಿಮ್ಯಾಟಿಕ್ ಆಗಿ ಹೇಗೆ ಪ್ರೆಸೆಂಟ್ ಮಾಡಿದ್ರು ಅಂತ ಅನ್ನೋದು. ಪ್ರತಿ ಡೈರೆಕ್ಟರ್ಗಳಿಗೂ ತಮ್ಮದೇ ಆದಂತಹ ಸ್ಟೈಲ್ ಇರುತ್ತೆ. ರೀಸೆಂಟ್ಲಿ ನನಗೆ ಇಷ್ಟ ಆದಂತಹ ಬೆಸ್ಟ್ ಆಕ್ಷನ್ ಎಪಿಸೋಡ್ ಅಂದ್ರೆ ಸಲಾರ್ ಸಿನಿಮಾದ ಕಾಟೇರಮ್ಮ ಫೈಟ್. ಸಿಚುವೇಶನ್ ಸಿಂಪಲ್ ಆಗಿದೆ. ಹೀರೋ ರಕ್ಷಕನಾಗಿ ಬಂದು ಕೆಲವು ಮಹಿಳೆಯರನ್ನ ರಕ್ಷಣೆ ಮಾಡ್ತಾನೆ. ಇದನ್ನ ನಾವು ಅನೇಕ ಸಿನಿಮಾಗಳಲ್ಲಿ ನೋಡ್ಬಿಟ್ಟಿದೀವಿ. ಆದ್ರೆ ಪ್ರಶಾಂತ್ ನೀಲ್ ಇಲ್ಲಿ ವಯೋಲೆನ್ಸ್ ಅನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಟ್ಟು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಹೀರೋಗೆ ಒಂದು ಸಿಚುವೇಶನ್ ಅನ್ನ ಕೊಟ್ಟು ಕಟ್ಟಾಕೋ ಹಾಗೆ ಮಾಡೋದು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಸ್ಟ್ಯೂಮ್ಗಳು, ಕಲರ್ಸ್, ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ಬಳಸಿ ಒಂದು ಬ್ರೆತ್ ಟೇಕಿಂಗ್ ವಯೋಲೆನ್ಸ್ ಅನ್ನ ಡೆಲಿವರ್ ಮಾಡಿದ್ದಾರೆ. ಅದು ಪ್ರೇಕ್ಷಕರಿಗೆ ಒಂದು ದೊಡ್ಡ ಸಿನಿಮ್ಯಾಟಿಕ್ ಹೈಯನ್ನ ಕೊಡುತ್ತೆ. ಅಲ್ಲಿ ಇಂಟೆನ್ಷನ್ ಮತ್ತು ಎಕ್ಸಿಕ್ಯೂಷನ್ ಎರಡು ಸಂಪೂರ್ಣವಾಗಿ ಪೂರಕವಾಗಿದೆ. ಕೊನೆಯದಾಗಿ ಸಿನಿಮಾಗಳಲ್ಲಿನ ವಯೋಲೆನ್ಸ್ ವಿಷಯಕ್ಕೆ ಬಂದ್ರೆ ನಾವು ಇನ್ನೊಂದು ಮುಖ್ಯ ಅಂಶವನ್ನ ನೆನಪಿಡ್ಲೇಬೇಕು. ಕ್ರಿಯೇಟಿವ್ ಫ್ರೀಡಮ್ ಮತ್ತು ರೆಸ್ಪಾನ್ಸಿಬಿಲಿಟಿ ನಡುವಿನ ಬ್ಯಾಲೆನ್ಸ್. ಈ ಎರಡರ ಮಧ್ಯ ಉತ್ತಮವಾದ ಬ್ಯಾಲೆನ್ಸ್ ಇದ್ರೆ ನಮಗೆ ಒಳ್ಳೆ ಸಿನಿಮಾಗಳು ಸಿಗುತ್ತೆ. ಸಿನಿಮಾಗಳು ಹಾನೆಸ್ಟ್ ಮತ್ತು ಪ್ಯೂರ್ ಆಗಿರ್ಬೇಕು. ಜಸ್ಟ್ ವಯೋಲೆನ್ಸ್ ಸಿನಿಮಾಗಳು ಹೆಚ್ಚು ಹಣ ಗಳಿಸ್ತವೆ ಅನ್ನೋ ಕಾರಣಕ್ಕೆ ಬೇಡದ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಹಣಕ್ಕಾಗಿ ಸೇರಿಸಿದ್ರೆ ಪ್ರೇಕ್ಷಕರಿಗೆ ಅದರಲ್ಲಿ ಸ್ಟಫ್ ಇಲ್ಲ ಅನ್ನೋದು ಆ ಸೀನ್ಗಳಲ್ಲಿ ಫೀಲ್ ಆಗ್ಬಿಡುತ್ತೆ. ಹಾಗೆ ಬೇಸ್ಲೆಸ್ ಆಕ್ಷನ್ ಸಿನಿಮಾಗಳು ಥಿಯೇಟರ್ಗಳಲ್ಲಾಗ್ಲಿ ಜನಗಳ ಮನಸ್ಸಲ್ಲಾಗ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ. ಅದಕ್ಕೆ ಇತ್ತೀಚಿನ ಸುಮಾರು ಪ್ಯಾನ್ ಇಂಡಿಯಾ ಡಿಸಾಸ್ಟರ್ಸ್ ನ ನೀವು ಉದಾಹರಣೆಯಾಗಿ ನೋಡಬಹುದು.
ಸಿನಿಮಾಗಳ ಸರ್ಟಿಫಿಕೇಶನ್ಸ್ ಮತ್ತು ಸ್ಕ್ರೀನಿಂಗ್ ಟೈಮು ಆಡಿಯನ್ಸ್ ಅಲ್ಲಿ ಅವರ ವಯಸ್ಸಿಗೆ ತಕ್ಕಂತ ಅವೇರ್ನೆಸ್ ಅನ್ನ ಕೂಡ ಮೂಡಿಸಬೇಕು. ಕ್ಲೀನ್ ಯು ಸರ್ಟಿಫಿಕೇಟ್ ಹೊಂದಿರುವಂತಹ ಸಿನಿಮಾಗಳನ್ನ ಇಡೀ ಕುಟುಂಬ ಒಟ್ಟಾಗಿ ನೋಡಬಹುದಿತ್ತು. ಖಂಡಿತ 18+ ರೇಟಿಂಗ್ ಹೊಂದಿರುವಂತಹ ಯಾವುದೇ ಸಿನಿಮಾಗಳನ್ನ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ನೋಡಬಾರ್ದು. ಆದ್ರೆ ಇತ್ತೀಚೆಗೆ 2024ರಲ್ಲಿ ಹೊಸ ಸಿನಿಮಾ ಕಾನೂನಿನ ಪ್ರಕಾರ ಯು/ಎ ಸರ್ಟಿಫಿಕೇಟ್ ನ 3 ಸಬ್ ಕ್ಯಾಟಗರಿಗೆ ವಿಂಗಡಿಸಿದ್ದಾರೆ. 7 ವರ್ಷ, 13 ವರ್ಷ ಮತ್ತು 16 ವರ್ಷ ಅಂತ. ಅಂದ್ರೆ ಬದಲಾಗ್ತಿರುವಂತಹ ಕಾಲಕ್ಕೆ ತಕ್ಕಂತೆ ಮಕ್ಕಳು ಮತ್ತು ಟೀನೇಜರ್ಸ್ ಅನ್ನ ವಯೋಲೆನ್ಸ್ ಇಂದ ಪ್ರೊಟೆಕ್ಟ್ ಮಾಡೋದು ಪೇರೆಂಟ್ಸ್ ಗೈಡೆನ್ಸ್ ಮೇಲೆ ಹೋಗುತ್ತೆ. ಕೊನೆಯದಾಗಿ WWE ನಲ್ಲಿ ಹೇಳ್ದಂಗೆ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್ ಅನ್ನೋ ತರ ಸಿನಿಮಾಗೆ ನೋಡೋಣ ಅಂಡ್ ಅದರ ವಯೋಲೆನ್ಸ್ ಅನ್ನ ಎಂಜಾಯ್ ಮಾಡಿ ಅದೇ ಥಿಯೇಟರ್ ನಲ್ಲಿ ಬಿಟ್ಟು ಸ್ಕ್ರೀನ್ ಆಫ್ ಆದಾಗ ರಿಯಾಲಿಟಿಗೆ ಸ್ವಿಚ್ ಆಗೋಣ, ನಮ್ಮ ಲೈಫ್ ಪ್ರೋಸೆಸ್ ಅನ್ನ ಎಂಜಾಯ್ ಮಾಡೋಣ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಮನು.